ಎಲ್ಲರಿಗೂ ನಮಸ್ಕಾರ. ನಮ್ಮ ಗೌರವಾನ್ವಿತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರೇ, ಡಾಕ್ಟರ್ MK ಶ್ರೀಧರನ್ ಅವರೇ ಹಾಗೂ ಸ್ನೇಹಿತರೆ, ಶ್ರೀ HV ಶೇಷಾದ್ರಿ ಅವರ ಹೆಸರಿನ ಅಂಕಣಕಾರ ಪ್ರಶಸ್ತಿಯನ್ನು ನನಗೆ ನೀಡಿ ಗೌರವಿಸಿದ ವಿಶ್ವ ಸಂವಾದ್ ಕೇಂದ್ರಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಶ್ರೀ HV ಶೇಷಾದ್ರಿ ಅವರ ಹೆಸರಿನ ಈ ಪ್ರಶಸ್ತಿಯನ್ನು ಪಡೆಯುವುದು ನನಗೆ ತುಂಬ ಸಂತೋಷ ಹಾಗೂ ಗೌರವದ ವಿಷಯ. ಅವರ ಸ್ಪಷ್ಟವಾದ ಚಿಂತನೆ, ಪ್ರಾಮಾಣಿಕತೆ ಹಾಗೂ ರಾಷ್ಟ್ರಭಕ್ತಿ ಇಂದಿಗೂ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಇಂದು ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಸಂಪಾದಕರು, ಓದುಗರು ಹಾಗೂ ಸ್ನೇಹಿತರು ನನಗೆ ಸದಾ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇಂದು ಅವರನ್ನೆಲ್ಲ ನಾನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಅದೇ ವೇಳೆ ವಿಶೇಷವಾಗಿ ಪ್ರಜಾವಾಣಿಯಲ್ಲಿ ನಾನು ಬರೆಯುವ ಅಭಿಪ್ರಾಯಗಳನ್ನು ಒಪ್ಪದೆ ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಹೆಸರಿನ ಹಿಂದೆ ಅಡಗಿ ನನ್ನನ್ನು ಟೀಕಿಸುವವರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಅವರ ಟೀಕೆಗಳು ನನಗೆ ಹೊಸ ಉತ್ಸಾಹವನ್ನು ನೀಡುತ್ತವೆ. ನನ್ನ ಅಭಿಪ್ರಾಯಗಳನ್ನು ಇನ್ನಷ್ಟು ದೃಢವಾಗಿ ಬರೆಯಲು ಅವು ಪ್ರೇರಣೆ ಆಗುತ್ತವೆ. ಇದ್ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು 2-3 ವರ್ಷದ ಹಿಂದಿನ ಮಾತು. ಬೆಳಿಗ್ಗೆ ನನ್ನ ಲೇಖನ ಬಂತು. ಯಾರೋ ಒಬ್ಬರು ಮಾನೀಯರು ಫೇಸ್ಬುಕ್ಕಲ್ಲ ಇನ್ನೆಲ್ಲ, ಅಯ್ಯೋ ರಾಮ, ಬೆಳಗಾಗೆದ್ದು ಈ ಸೂರ್ಯಪ್ರಕಾಶನ ವಾಂತಿ ತಡ್ಕೊಳಕ್ಕಾಗಲ್ಲ ನನಗೆ ಅಂದರು. ಅದಕ್ಕೆ ಯಾರೋ ಉತ್ತರ ಕೊಟ್ಟರು, ಇಮಿಡಿಯೇಟಾಗಿ ಡಾಕ್ಟ್ರನ್ನ ಹೋಗಿ ಕಾಣಿ ಅಂತ. ಸೊ ಅಂದರೆ ಅವರ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ನನ್ನ ಬರವಣಿಗೆಯ ಪರಿಣಾಮ. ಅದಕ್ಕೆ ನಾನು ಹೇಳಿದೆ, ಸ್ವಾಮಿ, ಬೆಳಗಾಗೆದ್ದು ಇಂಥ ಒಂದು ಅವಸ್ಥೆಯಲ್ಲಿ ನೀವು ಇರಬಾರ್ದು, ನನ್ನ ಲೇಖನಗಳನ್ನು ನೀವು ಓದಬೇಡಿ ಎಂದೆ. ಬಟ್ ಅದು ಆಗಿದ್ದು 3 ವರ್ಷದ ಹಿಂದೆ. ಸೊ ಪ್ರಜಾವಾಣಿ ಸಂಪಾದಕರಿಗೆ, ಮಾಲೀಕರಿಗೆ ನನ್ನ ಧನ್ಯವಾದಗಳು. ಇಷ್ಟೆಲ್ಲ ಒಂದು ಬೈಗಳು ಬರ್ತಾ ಇದ್ರು ನನ್ನ ಕಡೆ. ನನ್ನ ಲೇಖನ ಇವತ್ತಿಗೂ ಪ್ರಜಾವಾಣಿಲಿ ಬರ್ತಾ ಇದೆ. ಇನ್ನೊಂದು ವಿಷಯ, ನನಗೆ HV ಶೇಷಾದ್ರಿ ಅವರ ವೈಯಕ್ತಿಕ ಪರಿಚಯ ಇತ್ತು. 1980ರ ದಶಕದಲ್ಲಿ ಅವರು ಡೆಲ್ಲಿ ಝಂಡೇವಾಲಾ ಅವರ ಕಚೇರಿಯಲ್ಲಿ ಹಲವು ಬಾರಿ ನಾನು ಅವರನ್ನು ಭೇಟಿಯಾಗಿದ್ದೇನೆ. ಸರಳ ಜೀವಿ. ಒಂದು ದಿವಸ ನನ್ನ ಅಡ್ರೆಸ್ ಕೇಳಿದರು. ಒಂದು ಭಾನುವಾರ ನನ್ನ ಮನೆಗೂ ಬಂದಿದ್ದರು. ಅಂದರೆ ದಿಸ್ ಈಸ್ ದ ಕಾಂಟ್ಯಾಕ್ಟ್ ವಿಚ್ ಸೀನಿಯರ್ ಲೀಡರ್ಸ್ ಆಫ್ RSS ಹ್ಯಾವ್ ವಿತ್ ಪೀಪಲ್. ಇಟ್ಸ್ ಎ ಗುಡ್ ಎಕ್ಸಾಂಪಲ್ ಆಫ್ ದಟ್. ಅಷ್ಟೇ ಅಲ್ಲ, HV ಶೇಷಾದ್ರಿ ಅವರು ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯ ಹೋರಾಟ, ಅದರ ವಿರುದ್ಧ ಹೋರಾಟದಲ್ಲಿ ಅವರ ಅಂಡರ್ಗ್ರೌಂಡ್ ಕೆಲಸ. ಈಗ ಒಂದು 2-3 ದಿವಸದ ಹಿಂದೆ ನಮ್ಮ ಮಿಥಿಕ್ ಸೊಸೈಟಿಯ ಅಧ್ಯಕ್ಷರು ನಾಗರಾಜ್ ಅವರನ್ನು ಭೇಟಿಯಾಗಿದ್ದೆ. ಅವರು ಹೇಳ್ತಾ ಇದ್ದರು, ಹೇಗೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಸನ್ಯಾಸಿ ವೇಷದಲ್ಲಿ ಬೆಂಗಳೂರಿಗೆ ಬಂದು HV ಶೇಷಾದ್ರಿ ಅವ್ರನ್ನ ಕಾಣಬೇಕು ಅಂತ. ಸೊ ಅವ್ರನ್ನ ಒಂದು ಸೀಕ್ರೆಟ್ ಮೀಟಿಂಗ್ ಇವರು ವ್ಯವಸ್ಥೆ ಮಾಡಿದರು. ಅವರು ಇನ್ನು ಮುಂದೆ ಈ ಆಂದೋಲನ ಹೆಂಗೆ ನಡೆಸೋದು ಅಂತ ಈ ಮೀಟಿಂಗ್ ಆಗಿತ್ತು. ಅದಲ್ಲದೆ ಸ್ವಲ್ಪ ಸಮಯದ ನಂತರ ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಂದಿದ್ದರು, ಹಿಂಗೆ HV ಶೇಷಾದ್ರಿ ಅವ್ರನ್ನ ಕಾಣಬೇಕು ಅಂತ. ಅಷ್ಟೇ ಅಲ್ಲ, ರಾಮ ಜನ್ಮಭೂಮಿ ಚಳುವಳಿಯಲ್ಲಿ ಇವರ ಅಸಾಧ್ಯ ಒಂದು ಕೊಡುಗೆ ಇದೆ. ಆಮೇಲೆ ಇಷ್ಟೇ ಅಲ್ಲ, ವಿಭಜನೆ ಬಗ್ಗೆ ಇವರ ಪುಸ್ತಕ, ವಿಭಜನೆ ಬಗ್ಗೆ ಅವರ ಬರೆದ ದ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್, HV ಶೇಷಾದ್ರಿ ಅವರದು ಎಂಬ ಪುಸ್ತಕವನ್ನು
ನಾನು ಆ ವಿಷಯ ಕುರಿತು ಬರೆದಿರುವ ಅತ್ಯುತ್ತಮ ಹಾಗೂ ಅತ್ಯಂತ ಸಮಗ್ರ ಕೃತಿಗಳಲ್ಲಿ ಒಂದೆಂದು ಪರಿಗಣಿಸುತ್ತೇನೆ. It's a very important book on partition. In fact, I would recommend that book among various books, hundreds and thousands of books that have been written on partition. Innondu, in the preface to that book, he says, certain interpretations of historical events are often taken as gospel truth. History thus becomes tailored to suit that interpretation, which in turn becomes an authentic chronicle of historical developments. Naturally, in the process, history gets distorted. Something like this appears to have happened in the case of partition of our country. ಅಂದರೆ ಅವರು ನಮಗೆಲ್ಲ ಒಂದು ಮಾರ್ಗದರ್ಶನ ಏನು ಕೊಟ್ಟಿದ್ದಾರೆ ಅಂದರೆ, ಇತಿಹಾಸ ಸತ್ಯದ ಕಡೆ ನಾವು ಸೆಳೆಯಬೇಕು ಇತಿಹಾಸವನ್ನು. ಈ ಒಂದು ಜವಾಬ್ದಾರಿ ನಮಗೆಲ್ಲ ಕೊಟ್ಟಿದ್ದಾರೆ. ದೋಸ್ ಆಫ್ ಅಸ್ ಹೂ ಆರ್ ಕಾಲಮ್ನಿಸ್ಟ್, ರೈಟರ್ಸ್ ಆ್ಯಂಡ್ ಸೊ ಆನ್. ಸೊ ನಾವು ಅದನ್ನು ನಡೆಸ್ಕೊಂಡು ಹೋಗಬೇಕು. ಆಮೇಲೆ ಕೊನೆಯದಾಗಿ ಸರ್, ಶತಾವಧಾನಿಯವರು ನಾವೆಲ್ಲ ಅಲ್ಲಿ ಒಂದು ಈ ಸಮಾರಂಭ ಶುರುವಾಗಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ವಿ, ಮಾತಾಡ್ತಾ ಇದ್ವಿ. ಸೊ ಅಲ್ಲಿ ಕಾಫಿ ಸಪ್ಲೈ ಆಯಿತು. ಕಾಫಿ ಬಂತು, ನಾವೆಲ್ಲ ತೊಗೊಂಡ್ವಿ. ನಮ್ಮ ಶತಾವಧಾನಿ ಡಾಕ್ಟರ್ ಗಣೇಶ್ ಅವ್ರಿಗೂ ಕೊಟ್ಟರು. ಇವ್ರು ಅಂದರು, ನಾ ಮನೇಲೇ ಕುಡ್ದು ಬಂದಿದ್ದೀನಿ ಅಂದರು. ಯಾಕೆ ಹೇಳ್ತೀನಿ ಅಂದರೆ, ನಾವು ಸೋಷಿಯಲ್ ಮೀಡಿಯಾ ವಿಚಾರ ಮಾತಾಡ್ತಾ ಇದ್ದೀವಿ. ಇವತ್ತು ರೀಲಲ್ಲಿ ನೀವೇ ಯೋಚನೆ ಮಾಡಿ, ಆ ಕಾಫಿ ಕೊಡ್ತಾ ಇರೋದನ್ನು ಕಿತ್ತಾಕ್ಬಿಟ್ಟು ನಾ ಮನೇಲೇ ಕುಡ್ದು ಬಂದಿದ್ದೀನಿ ಅನ್ನೋದು ತೆಗೆದು ರೀಲ್ ನಡೀತು ಅಂದರೆ ನಮ್ಮ ಪಾಪ ಶತಾವಧಾನಿಗಳು ಎಲ್ಲಿ ಹೋಗಬೇಕು, ಅದನ್ನು ರಿಪೇರಿ ಯಾರು ಮಾಡೋರು? ಸೊ ಇದು ಸರ್ ಇವತ್ತಿನ ನಮ್ಮದು ಒಂದು ಬಹಳ ದೊಡ್ಡ ಒಂದು ಸಮಸ್ಯೆ. ಮೇನ್ ಸ್ಟ್ರೀಮ್ ಮೀಡಿಯಲ್ಲಿ ಇದಾಗೋದಿಲ್ಲ. ಅಲ್ಲಲ್ಲ, ನೀವು ಆಮೇಲೆ ಅಂದರೆ ನೀವು ಹುಷಾರಾಗೋಗ್ಬಿಟ್ರೆ, ನೀವು ಆಮೇಲೆ ಕಾಫಿ ಅಂದರೆ ಅದನ್ನು ನಾವು ಸ್ಲೈಸ್ ಮಾಡಿಬಿಡ್ತೀವಿ ಸರ್. ಅದನ್ನು ಇಟ್ಕೊಂಡು ಎಲ್ಲ ಹೋಗೋದು ನಾವು. ಸೊ ಹಾಗಾಗಿ ಈ ಭರದ್ವಾಜ್ ಅವರೇ ನಿಮಗೆ ಹೇಳ್ತಾ ಇದ್ರು ಇದರ ಪರಿಣಾಮ ಏನಾಗುತ್ತೆ ಅಂತ. ಇವತ್ತು ಒಂದು ಟೆರಬಲ್ ಮಿಸ್ಚಿಫ್ ಇಸ್ ಹ್ಯಾಪನಿಂಗ್. ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಂಪಲ್. ಟೆರಬಲ್ ಮಿಸ್ಚಿಫ್ ಇಸ್ ಹ್ಯಾಪನಿಂಗ್ ಅಕ್ರಾಸ್ ದ ವರ್ಲ್ಡ್. ಏನೇನು ಅಂಡ್ ಈಗ ಎಲ್ಲಂತೂ ಅನಾಹುತ ಆಗ್ತಾ ಇದೆ. ಸೊ ಇದನ್ನೆಲ್ಲ ನಾವು ಹೆಂಗೆ, ಹೌ ಆರ್ ವಿ ಗೋಯಿಂಗ್ ಟು ಮ್ಯಾನೇಜ್ ಆಲ್ ದಿಸ್ ಈಸ್ ಎ ವೆರಿ ಬಿಗ್ ಇಶ್ಯೂ ಫಾರ್ ಆಲ್ ಆಫ್ ಅಸ್ ಇನ್ ಮೀಡಿಯಾ. ಆ್ಯಂಡ್ ಐ ಆಮ್ ಶ್ಯೂರ್ ಸರ್, ಐ ಆಮ್ ಡೀಪ್ಲಿ ಆನರ್ಡ್. Wonderful, highly qualified and accomplished media persons. I am sitting with them today. I am deeply honored, sir, and thank you very much for being here with us, and thank you.